ನನ್ನ ಫಸ್ಟ್ ಬ್ಲಾಗ್, ಈವ್ನಿಂಗ್ ಬ್ಲಾಗ್ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತು ಸನ್ ಇಲ್ಲ ಈವ್ನಿಂಗಲ್ಲಿ. ಮತ್ತು ತುಂಬ ಜನ ಟೆಕ್ಸ್ಟ್ ಮಾಡಿದರು ನನ್ನ ಕಾರ್ ಯಾವುದು ಒಂದ್ಸಲ ನೋಡಬೇಕು ಅಂತ, ಅದ್ರದ್ದೊಂದು ವ್ಲಾಗ್ ಹಾಕಿ ಅಂತ. ಹಾಕ್ತೀನಿ ಅದ್ರದ್ದು ವ್ಲಾಗ್ ಸಹ ಹಾಕ್ತೀನಿ ಒಂದಿನ ಕಂಪ್ಲೀಟ್ ಕಾರ್ದು ವ್ಲಾಗ್ ಹಾಕ್ತೀನಿ. ಒಂದು ಹಿಂಟ್ ಏನು ಕೊಡಬೇಕಂದ್ರೆ, ಹ್ಯುಂಡೈ ಬ್ರ್ಯಾಂಡ್ ಕಾರ್ ಇದು, ಬಟ್ ಇಂಡಿಯಾದಲ್ಲಿ ಈ ಕಾರ್ ಪ್ರೊಡಕ್ಷನ್ ಆಗಿಲ್ಲ, ಇಂಡಿಯಾಕ್ಕೆ ಈ ಕಾರ್ ಬಂದಿಲ್ಲ. ಸೊ ಇದು ಟೆಕ್ನಿಕಲಿ 2 doors ಕಾರ್, 3 doors, ಬಟ್ ನಾರ್ಮಲ್ ಪ್ಯಾಸೆಂಜರ್ ಥರ ಇರುತ್ತಲ್ಲ ಆ ಥರ ಅಲ್ಲ. ಪ್ಯಾಸೆಂಜರ್ ಬ್ಯಾಕ್ ಸೈಡಲ್ಲಿ ಹತ್ಬೋದಲ್ಲ ಆ ಥರ ಅಲ್ಲ. ಸೊ ನನ್ನ ಕಡೆ ಇದು ಒಂದೇ ಡೋರ್ ಕಾರು, ಒಂದೇ ಡೋರ್ ಇರೋದು ನಾನು ಡ್ರೈವಿಂಗ್ ಸೈಡಲ್ಲಿ. ಸೊ ಪ್ಯಾಸೆಂಜರ್ ಸೈಡಲ್ಲಿ 2 ಡೋರ್ ಉಂಟು, ಹಿಂದೆ ಸೈಡ್ ಒಂದು ಡೋರ್ ಉಂಟು, ಮತ್ತು ನಾರ್ಮಲ್ ಈ ಸೈಡಲ್ಲಿ ಒಂದು ಡೋರ್ ಉಂಟು. ಸೊ ಹಾಗೆ. ಸೊ ಬನ್ನಿ, ಫಸ್ಟ್ ಕಾಫಿ ಕುಡಿಯೋಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾರೂ ಇಲ್ಲ, ನಾನೊಬ್ಬನೇ. ಯಾರೆಲ್ಲ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ದೀರಾ, ಅವರಿಗೆಲ್ಲ ತುಂಬ 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 ಥ್ಯಾಂಕ್ ಯು. ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನೀವು ಎಷ್ಟೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಾ ಅಂತ. ಇನ್ನು ಶಾರ್ಟ್ ಟೈಮ್ ಎಷ್ಟೆಲ್ಲ ಆಗುಂಟು. ಯಾವತ್ತಿಂದನೂ ಮಾಡಬೇಕಂತ ಎಲ್ಲ ಯೋಚನೆ ಮಾಡಿದ್ದೆ, ಬಟ್ ಆಗಿತ್ತಿಲ್ಲ. ಸೊ ಈ ಥರ ಒಂದೊಂದು ವ್ಲಾಗ್ಸ್ ಆಗ್ತಾ ಇರ್ತೀನಿ. ಸೊ ಸನ್ಸೆಟ್ ನೋಡಿ, ಅಲ್ಲಿ ಸ್ವಲ್ಪ ಕಾಣಿಸ್ತುಂಟು, ಬಟ್ ಕಂಪ್ಲೀಟಾಗಿ ಕಾಣಿಸಲ್ಲ ಅನ್ಕೋತೀನಿ ನಾನು. ಅದು ನೋಡಿ, ಆಚೆ ಒಂದು ಬೀಚ್ ಎಲ್ಲ ಉಂಟು. ಒಂದಿನ ನಾನು ಆಚೆ ಕರ್ಕೊಂಡು ಹೋಗ್ತೀನಿ. ಆ ಬೀಚ್ ಅಂದರೆ ಸ್ಟಿಲ್ ವಾಟರ್ ಅದು, ಬಟ್ ವೇವ್ಸ್ ಇಲ್ಲ, ಬಟ್ ಚೆನ್ನಾಗಿರುತ್ತೆ. ನಾನು ಒಂದಿನ ಕರ್ಕೊಂಡು ಹೋಗ್ತೀನಿ ಆಚೆ. ಮತ್ತು ಇಲ್ಲಿ ತುಂಬ AI ಕ್ಯಾಮ್ರಾಸ್ ಎಲ್ಲ ಉಂಟು. ಇನ್ ಕೇಸ್ ಅಂದು ಕ್ಯಾಮೆಲ್ಲ ನೋಡಿದ್ರೆ ಕತೆ ಮುಗೀತು. ಮತ್ತು ಫೈನ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್, ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್. ಅದರದ್ದೆಲ್ಲ 1 by 1 ಈ ಥರ ವ್ಲಾಗ್ ಆಗ್ತಾ ಇರ್ತೀನಿ. ಆಗ ನೋಡಿ ನೀವು ಒಂದ್ಸಲ ಇಲ್ಲಿ ಇದು ಗಲ್ಫಲ್ಲೊಂದು ಮೀಟಪ್ ಎಲ್ಲ ಮಾಡೋಣ. ಒಂದೊಂದು 100K ಎಲ್ಲ ಆಗಲಿ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಮಾಡೋಣ. ಮತ್ತೇನು ಸಮಾಚಾರ? ಯಾರೇ ಹೊಸಬ್ರು ಚಾನಲಲ್ಲಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ಅಷ್ಟು ವೀಡಿಯೋಸ್ ನಾನು ಹಾಕಿಲ್ಲ, ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಫಸ್ಟ್ ವೀಡಿಯೋನೇ ನಾರ್ಮಲ್ ಆಗಿ ಒಂದು ಶಾರ್ಟ್ಸ್ ಅಲ್ಲದೆ ನಾರ್ಮಲ್ ಒಂದು ವೀಡಿಯೋ ಹಾಕಿದ್ದು, ಅದು ಅನ್ಬಾಕ್ಸಿಂಗ್ದು. ಅದಾದಮೇಲೆ ನಾನು ಹಾಕಿದ್ದಿಲ್ಲ. ಇವತ್ತು ಸ್ವಲ್ಪ ಬೇರೆಲ್ಲ ಪ್ಲ್ಯಾನ್ಸ್ ಇತ್ತು, ಅದೆಲ್ಲ ಕ್ಯಾನ್ಸಲ್ ಆಯಿತು. ಅದಕ್ಕೆ ಇನ್ನೇನು ಮಾಡೋದು, ಬನ್ನಿ ಒಂದು ವ್ಲಾಗ್ ಮಾಡೋಣ ಅಂತ ಹೊರಟೆ. ಸೊ ಆಡಿಯೋ ಸೌಂಡೆಲ್ಲ ಹೇಗೆ ಬರ್ತಾ ಉಂಟು ಅಂತೆಲ್ಲ ನನಗೆ ಚೆಕ್ ಮಾಡಬೇಕು ಒಂದ್ಸಲ. ಅದಕ್ಕೆ ನಾನು ಗ್ಲಾಸ್ ಓಪನ್ ಮಾಡಿದೆ. ಸೊ ಯೂಶ್ವಲಿ ವೀಕೆಂಡಲ್ಲಿ ನನ್ನ ಪ್ಲ್ಯಾನ್ ಏನಿರುತ್ತೆ ಅಂತ ನಾನು ಪ್ರಾಪರಾಗಿ ನೆಕ್ಸ್ಟ್ ವೀಕೆಂಡಲ್ಲಿ ಒಂದು ವೀಡಿಯೋ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ, ಅದರಲ್ಲಿ ತೋರಿಸ್ತೀನಿ. ಸೊ ನಾನು ಎಕ್ಸಾಕ್ಟ್ಲಿ ಇರೋದು ಅಬುದಾಬಿಯಲ್ಲೂ ಅಲ್ಲ, ದುಬೈಯಲ್ಲೂ ಅಲ್ಲ. ಇನ್ ಬಿಟ್ವೀನ್ ನಾನಿರೋದು. ಇಲ್ಲಿ ನಾನಿರೋ ಪ್ಲೇಸಿಂದ ದುಬೈ ಹೋಗಬೇಕು ಅಂದರೆ ಒಂದು 40 minutes ಉಂಟು. ಅಬುದಾಬಿ ಹೋಗ್ಬೇಕಂದ್ರೆ ಒಂದು 30 minutes ಉಂಟು. ನಾನು 1 ವರ್ಷ ಏನೋ ಅಬುದಾಬಿಯಲ್ಲಿದ್ದೆ. ಅದಾದಮೇಲೆ ಮತ್ತು ನನಗೆ ಕೆಲಸ ಎಲ್ಲ ಚೇಂಜ್ ಮಾಡಿದೆ, ಜಾಬ್ಸ್ ಎಲ್ಲ ಚೇಂಜ್ ಮಾಡಿದೆ. 4 ವರ್ಷದಲ್ಲಿ 4 ಜಾಬ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ನಾನು. ಅದೆಲ್ಲ ಮುಂದೆಲ್ಲ ಹೇಳ್ತೀರಿ. ಈಗ ಸದ್ಯಕ್ಕೆ ಇವತ್ತು ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಬರೋಣ ಮಂದಿ. ಗಲ್ಫ್ ಹೇಗೆ ಅಂದರೆ ಎವ್ರಿ ಡೇ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ, ಹೊಸ ಕಂಪನಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಗಲ್ಫ್ ಅಷ್ಟು ಫಾಸ್ಟ್ ಫಾರ್ವರ್ಡ್ ಅವರು. ಇನ್ವೆಸ್ಟರ್ಸ್ ಎಲ್ಲ ಕಡೆಯಿಂದ ಇನ್ವೆಸ್ಟರ್ಸ್ ಬರ್ತಾರೆ ಇಲ್ಲಿ. ಮತ್ತು ಇಲ್ಲೆಂತ ಗೊತ್ತಾ, ನಾವು ಟೀ ಆರ್ಡ್ರ್ ಮಾಡ್ತೀವಲ್ಲ, ಆಗ 99% ಜನ ಗಾಡಿಯಿಂದ ಇಳಿಯಲ್ಲ. ಇಳಿದುಬಿಟ್ಟು ಅಲ್ಲಿ ಟೀ ತಗೊಬರೋದು ಸ್ವಲ್ಪ ಕಷ್ಟ ಉಂಟು.
ಗಾಡಿಯಲ್ಲಿ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ವಿಂಡೋ ಕೆಳಗೆ ಮಾಡಿದ್ರೆ ಸಾಕು, ಅವರೇ ಬರ್ತಾರೆ. ನಾನು ತೋರಿಸ್ತೀನಿ ನಿಮಗೆ. ಗಾಡಿ ಪಾರ್ಕಿಂಗು ಇಲ್ಲ ಇಲ್ಲಿ. ನೋಡಿ, ಅದೇ ಟೀ ಸ್ಟಾಲು. ನಾವಿಷ್ಟೇ ಬಾಯಲ್ಲಿ ಮಾತಾಡೋಂಗಿಲ್ಲ, ಕೈಯಲ್ಲಿ ತೋರಿಸೋದಷ್ಟೇ. ಮುಗೀತು. ಅವನಲ್ಲಿ ಹೇಳ್ದ ಇಷ್ಟ. ಇಲ್ಲಿ ಅವನು ಎಲ್ಲಿದ್ದಾನೆ ಗೊತ್ತಾ? ನಾನು ತೋರಿಸ್ತೀನಿ ನೋಡಿ. ಅದಲ್ಲಿ ಆಚೆ ನಿಂತಿದಾರಲ್ಲ ಇಬ್ರು ಅವರು. ಹಾಗೆ ವಿಷಯ. ನನ್ನ ಗಾಡಿದ ಇಂಟೀರಿಯರ್ ನೋಡ್ತೀರಾ? ಸರಿ, ತೋರಿಸ್ತೀನಿ ನೋಡಿ. ಫುಲ್ ಆಪ್ಷನ್ ಇದು. ಪವರ್ ವಿಂಡೋಸ್ ಇಲ್ಲಿ ನೋಡಿ, 3 ಉಂಟು. ಸೊ ಬೇಸಿಕಲಿ ಇದು ರೈಟ್ ಲೆಫ್ಟ್ ಬ್ಯಾಕ್ದೊಂದು ಪವರ್, ಐ ಮೀನ್ ಫುಲ್ ಆಪ್ಷನ್ನು. ಮತ್ತು ಪುಷ್ ಬಟನ್ ಸ್ಟಾರ್ಟು, ಸನ್ ರೂಫು, ಮತ್ತು ಹಿಂದೆ ಈ ಥರ ಉಂಟು ನೋಡಿ. ಮತ್ತು ಇದು ಗೊತ್ತಿರ್ಬೋದಲ್ಲ, ನಮ್ಮ ಕೊಡಗೋದು. ನಾನು ಇದೇ ಬಿಲ್ಡಿಂಗಲ್ಲಿ, ಇದೊಂದು ರಿಟೇಲ್ ಸ್ಟೋರ್ ಥರ ಆಯಿತಾ ಈ ಫುಲ್ ಸ್ಟ್ರೆಚಲ್ಲಿ. ಸೊ ಇದೇ ಬಿಲ್ಡಿಂಗಲ್ಲಿ ಅಲನ್ಸಾರಿ ಅಂತ ಒಂದು ಕಂಪನಿ ಉಂಟು, ಎಕ್ಸ್ಚೇಂಜ್ ಹೌಸ್. ಸೊ ಅದು ಲೀಡಿಂಗ್ ಕಂಪನಿ ಇಲ್ಲಿ UAE ಅಲನ್ಸಾರಿ ಎಕ್ಸ್ಚೇಂಜ್ ಅಂತ. ಸೊ ನನ್ನ ಸೆಕೆಂಡ್ ಜಾಬ್ ಅವ್ರ ಜೊತೆನೇ ಇದ್ದೀವಿ. ಎಷ್ಟು 3 years 2 months, 3 ವರ್ಷ ನಾನು ಅವ್ರ ಹತ್ರ ಕೆಲಸ ಮಾಡಿದ್ದೆ ನಿಯರ್ಲಿ. ಮತ್ತು ಅಲ್ಲಿ ಸಾಕಾಯಿತು ನನಗೆ. ಅಲ್ಲಿಂದ ಬಿಟ್ಟೆ, ಬ್ಯಾಂಕಿಗೆ ಹೋದೆ, ಬ್ಯಾಂಕಿಂದ ಬಿಟ್ಟೆ ಬೇರೆ ಫೀಲ್ಡಿಗೆ ಬಂದೆ. ಈಗ ಇದು ಎಕ್ಸಾಕ್ಟಾಗಿ ನಮ್ಮದು 4th ಜಾಬ್ ಇದು. कैसे हो बंदो? और क्या है, कुछ है खाने के लिए? हाँ, स्नैक्स है ना। क्या है? ब्रेड पॉकेट है, चिकन रोल है, चटनी पत्ती है, अर्ची पत्ती है। एक ब्रेड पॉकेट देना और पैसे लेना. ಒಂದಿನ ನಿಮಗೆ ಇಲ್ಲಿದ್ದು ಕ್ಯಾಶ್ದೆಲ್ಲ ನಾನು ಹೇಳ್ತೀನಿ. ಇದು 100 ದಿರಮ್. 100 ದಿರಮ್ ಅಂದರೆ ಎಷ್ಟಾಗ್ಬೋದು? 2,500 ಹತ್ತತ್ರ ಆಗ್ಬೋದು. ಇಲ್ಲಿದ್ದು 100 ದಿರಮ್ ಇದು. ಮತ್ತು ಇದು ಗಲ್ಫದ್ದು 50 ದಿರ್ಹಮ್ಸ್. ಮತ್ತು ಇದು 10 ದಿರ್ಹಮ್ಸ್. ಇದೆಲ್ಲ ರೀಸೆಂಟಾಗಿ ಇವರು ಪಾಲಿಮರ್ ನೋಟಿಗೆ ಚೇಂಜ್ ಮಾಡಿರೋದು. ಪ್ರೀವಿಯಸ್ಲಿ ಈ ಥರ ಇತ್ತಿಲ್ಲ. ಥ್ಯಾಂಕ್ ಯು ಬಂದು. ಇಲ್ಲಿ ನೋಡಿ, ಇಲ್ಲಿ 5 ದಿರ್ಹಮ್ಸ್ ರಿಟರ್ನ್ ಕೊಟ್ಟಿದ್ದಾರೆ. 10 ದಿರ್ಹಮ್ಸ್ ಕೊಟ್ಟಿದ್ದೆ ನಾನು. 5 ದಿರ್ಹಮ್ಸ್, ಇದು 50 cents. ₹1 ಅಲ್ಲ, 50 cents ಆ ಥರ. ಸೊ ಒಂದು ಟೀ ತಗೊಂಡೆ, ಫ್ರೆಶ್ ಮಿಲ್ಕ್ ಅಂದರೆ ಇಲ್ಲಿ 2 types ಟೀ ಉಂಟು ಆಯಿತಾ. ಬರೀ ನೀರಲ್ಲೂ ಮಾಡ್ತಾರೆ. ನೀರಂದರೆ ನಾವು ಬ್ಲ್ಯಾಕ್ ಟೀ ಮಾಡ್ತೀವಲ್ಲ ಆ ಥರನೇ. ಬಟ್ ಆ ಫ್ರೆಶ್ ಅದೆಂತ ಹೇಳೋದು, ಬ್ಲ್ಯಾಕ್ ಟೀ. ನಮ್ಮೂರಲ್ಲಿ ಬ್ಲ್ಯಾಕ್ ಟೀ ಈಗ ನೀರು ಜೊತೆ ಹೇಗೆ ಮಾಡ್ತಾರೆ, ಪುಡಿಯೆಲ್ಲ ಹಾಕಿದಾಗ ಜಸ್ಟ್ ಇದಾಗುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ಕಡಕ್ ಅಂತಾರೆ. ಕಡಕ್ ಅಂದರೆ ಮಿಲ್ಕ್ ಯೂಸ್ ಮಾಡಲ್ಲ, ನೀರು ಯೂಸ್ ಮಾಡ್ತಾರೆ. ಬಟ್ ನೋಡೋಕ್ಕೆ ಅದು ನಾವು ಮಿಲ್ಕ್ ಜೊತೆ ನಾವು ಟೀ ಹೇಗೆ ಮಾಡ್ತೀವಿ ಆ ಥರನೇ ಕಾಣಿಸುತ್ತೆ. ಅದಕ್ಕೆ 1 ದಿರ್ಹಮ್ಸ್ ತೆಗೋತಾರೆ. 1 ದಿರ್ಹಮ್ಸ್ ಅಂದರೆ ಇಂಡಿಯಾದು 23 rupees ಒಂದು ಟೀಗೆ, ಜಸ್ಟ್ ನೀರು ಜೊತೆಗೆ. ಸೊ ಈಗ ನಾನು ಆಬ್ವಿಯಸ್ಲಿ ನನಗೆ ಅದು ಕುಡಿದು ಅಭ್ಯಾಸ ಇಲ್ಲ ನನಗೆ. ಸೊ ನಾನು ಆರ್ಡ್ರ್ ಮಾಡೋದು ಫ್ರೆಶ್ ಮಿಲ್ಕ್ ಅಂತ ಬರುತ್ತೆ. ಹಾಲು ಜೊತೆ ಹಾಕ್ಬಿಟ್ಟು, ಹಾಲು ಜೊತೆ ಟೀ. ಅದು ಹಾಲು ಜೊತೆ ಇದ್ದಾಗ 2 ದಿರ್ಹಮ್ಸ್ ತೆಗೋತಾರೆ. 2 ದಿರ್ಹಮ್ಸ್ ಅಂದಾಗ 45-46 rupees ಆಗುತ್ತೆ ಜಸ್ಟ್ ಟೀಗೆ.
ಮತ್ತು ಅದೇನೋ ಒಂದು ಬ್ರೆಡ್ ಪಾಕೆಟ್ ಅಂತ ಏನೋ ಕೊಟ್ಟಿದ್ದಾರೆ, ಅದೇನಂತ ಗೊತ್ತಿಲ್ಲ. ಐ ಮೀನ್ ಚಿಕನ್ ಇರುತ್ತೆ, ಅದರೊಳಗೆ ಬ್ರೆಡ್ ಇರುತ್ತೆ. ಸೊ ಅದಕ್ಕೆ ಅವನು ನಿಯರ್ಲಿ 3 ದಿರ್ಹಾಮ್ಸ್ ತಗೊಂಡಿದ್ದಾನೆ. 3 ದಿರ್ಹಾಮ್ಸ್ ಅಂದಾಗ ನಿಯರ್ಲಿ 120 ರುಪೀಸ್, 130 ರುಪೀಸ್ ಹತ್ತತ್ರ, 2ರಿಂದ ಅಲ್ಲ, ಐ ಮೀನ್ 3 ದಿರ್ಹಾಮ್ಸ್ ಇದಕ್ಕಷ್ಟೇ. ಸೊ ಟೋಟಲ್ ಆಗಿ ಒಂದು ಈವ್ನಿಂಗಲ್ಲಿ ಒಬ್ಬರೇ ಟೀಗೆ ಏನಾದರೂ ಕುಡಿಯೋಕ್ಕೆ ಹೋದರೆ 130, 140, 150, 60, 70, ನಿಯರ್ಲಿ 180 ರುಪೀಸ್ ಬೇಕು ಜಸ್ಟ್ ಒಂದು ಟೀ ಕುಡ್ಕೊಂಡು ಬರೋಣ ಅಂದರೆ. ಮತ್ತು ನೀವು ಹೇಳಿ ನನಗೆ ವ್ಲಾಗ್ಸಲ್ಲಿ ಏನು ಬೇಕು, ಏನು ಆ್ಯಡ್ ಮಾಡಬೇಕು ನಾನು ಅದರಲ್ಲಿ, ಮತ್ತು ನಿಮಗೆ ಹೇಗೆ ಬೇಕು ಹೇಳಿ, ನನಗೆ ಗೊತ್ತಾಗುತ್ತೆ ಅಲ್ಲ. ಐ ಮೀನ್ ನಾನು ಈಗ ತಾನೇ ಅಲ್ವಾ ಸ್ಟಾರ್ಟ್ ಮಾಡಿರೋದು. ಸೊ ಎಕ್ಸಾಕ್ಟ್ಲಿ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ ಎಂಥ ವೀಡಿಯೋ ಹಾಕಬೇಕು ಅಂತ. ನೋಡಿ ಸನ್ಸೆಟ್ ಈವ್ನಿಂಗ್ಸ್ ಅಂದರೆ ಇಲ್ಲಿ ಈ ಥರ. ಇವತ್ತು ಸನ್ ಇಲ್ಲ ಅಲ್ಲ, ನಾನು ಒಂದಿನ ಪಕ್ಕ ಕರೆಕ್ಟಾಗಿ ಸನ್ ಇರುವಾಗ ತೋರಿಸ್ತೀನಿ ನಾನು. ಗಲ್ಫಲ್ಲಿ ಸನ್ ಆ ಲೈಟ್ ಉಂಟಲ್ಲ ಡಿಫ್ರೆಂಟ್. ನೀವು ಯಾರನ್ನ ಬೇಕಾದ್ರೆ ಕೇಳಿ ನೋಡಿ, ಗಲ್ಫದು ಸನ್ಸೆಟ್ನ ಫೀಲಿಂಗ್ ಉಂಟಲ್ಲ ಡಿಫ್ರೆಂಟ್. ಅದು ಎಷ್ಟಾದರೂ ನಮ್ಮೂರ ಥರ ಫೀಲಿಂಗ್ ಬರಲ್ಲ, ಅದು ಬೇರೆ ವಿಷಯ. ಬಟ್ ಅಂದ್ರೂ ಒಂದು 2-3 ಕಲರ್ಸ್ ಬರುತ್ತೆ ಈವ್ನಿಂಗಲ್ಲಿ ಸನ್ಸೆಟ್ ಟೈಮಲ್ಲಿ. ಒಂದು ಪರ್ಪಲ್, ವೈಲೆಟ್ ಮತ್ತು ಪಿಂಕ್, ರೆಡ್, ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಒಂದಿನ ನಾನಲ್ಲಿ ಹೋಗ್ತೀನಿ, ಇದುಂಟಲ್ಲ ನಾನು ಹೇಳ್ದಲ್ಲ ಒಂದು ಬೀಚ್ ಟೈಪ್ ಉಂಟು ಅಂತ. ಯೂಶ್ವಲಿ ಈವ್ನಿಂಗ್ಸಲ್ಲಿ ಎಲ್ಲ ಲೋಕಲ್ಸ್ ಅವ್ರ ಫ್ಯಾಮಿಲಿ ಜೊತೆ ಅಲ್ಲಿ ಹೋಗೋದು. ಅವರಲ್ಲಿ ಹೋಗಿ ಗಾಡಿಯಲ್ಲೆಲ್ಲ ಟೆಂಟೆಲ್ಲ ಹಾಕಿ ಕೂತಿ ಹಾಡೆಲ್ಲ ಹಾಕ್ಕೊಂಡು ಚಿಕನ್ ಎಲ್ಲ ಗ್ರಿಲ್ ಮಾಡಿಕೊಂಡು ಆ ಥರ ಎಲ್ಲ ಉಂಟು. ಇಲ್ಲಿ ಚಿಕ್ಕ ಚಿಕ್ಕ ಏರಿಯಾದಲ್ಲಿ ಸಿಗ್ನಲ್ಸ್ ಎಲ್ಲ ಇರಲ್ಲ, ಸೊ ರೌಂಡ್ ಅಬೌಟ್ ಅಂತ ಇರುತ್ತೆ. ಆ ಥರ ಒಂದು ರೌಂಡ್ ಅಬೌಟಲ್ಲಿ ಹಾಕ್ತಾರೆ. ಅದೆಲ್ಲ ಮುಂದೆ 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 ಹೇಳ್ಕೊಂಡು ಹೋಗ್ತೀನಿ, ಹೇಗೆ ಏನು ಅಂತೆಲ್ಲ ತೋರಿಸ್ತೀನಿ. ಈಗ ನಾನು ಅಲ್ಲೇ ಟೀ ಕುಡಿಬೋದಿತ್ತು, ಬಟ್ ಈಗ ಹ್ಯುಮಿಡಿಟಿ ಜಾಸ್ತಿ ಆಗುಂಟು. ತುಂಬ ಸೆಕೆ ಜಾಸ್ತಿ ಆಯ್ತಾ ಉಂಟು. ಈ ಟೈಮಲ್ಲೂ ಹೊರಗೆ ಹೋದರೆ ಸೊಟ್ಟು ಬರುತ್ತೆ. ಈಗ ಎಷ್ಟಾಯ್ತು ಇಲ್ಲಿ 6:30 ಏನೋ ಆಯ್ತಾ ಬಂತು, 6:30, 6:45 ಏನೋ ಆಯ್ತಾ ಬಂತು. ಈ ಟೈಮಲ್ಲೂ ಹೊರಗೆ ಹೋದರೆ ಸೆಕೆ ಅಂದರೆ ಇಲ್ಲಿದು ಗಾಳಿ ಉಂಟಲ್ಲ, ಅದೇ ಕಂಪ್ಲೀಟ್ ಬಿಸಿ. ನಾನೀಗ ಅಲ್ಲೇ ಎಲ್ಲಾದರೂ ಕುಡ್ಕೊ ಬರ್ಬೋದಿತ್ತು, ಬಟ್ ಬೇಡ, ಇಲ್ಲಿ ಕುಡಿತೀನಿ. ಮತ್ತೆ ನನಗೆ ತುಂಬ ಜನ ಒಂದೇ ಕ್ವಶನ್ ಕೇಳೋದು, ನೀವು ಯಾಕೆ ಕಾರಲ್ಲೇ ವಿಡಿಯೋ ಮಾಡೋದು, ಹೊರಗೆಲ್ಲೂ ತೋರಿಸಲ್ಲ, ಹೊರಗೆಲ್ಲೂ ಹೋಗಲ್ಲ. ಹೊರಗೆ ಹೋಯ್ತೀನಿ, ಹೊರಗೆ ತೋರಿಸ್ಬೋದು, ಬಟ್ ಮೊಬೈಲಲ್ಲಿ ಒಯ್ದಿದ್ದು ನನ್ನ ಹತ್ರ ಎಷ್ಟಂತ ನಾನು ತೋರಿಸ್ಬೋದು ಅದರಲ್ಲಿ. ಮತ್ತು ಅದರದ್ದು ಸ್ಟೋರೇಜ್ ಎಲ್ಲ ಫುಲ್ ಆಗುತ್ತೆ. ಮತ್ತು ನಾರ್ಮಲ್ ಆಗಿ ಡೈಲಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಬೇಕಲ್ಲ, ಮತ್ತು ನನಗೆ ಕೆಲಸಕ್ಕೂ ಸ್ವಲ್ಪ ಪಿಕ್ಚರ್ಸ್ ಅದೆಲ್ಲ ತೆಗಿಯೋಕ್ಕಿರುತ್ತೆ. ತುಂಬ ಕ್ವಶನ್ಸ್ ಉಂಟು. ಯಾವ ಗಾಡಿ ಓಡಿಸೋದು, ಯಾಕೆ ಗಾಡಿಯಲ್ಲಿ ವೀಡಿಯೋ ಮಾಡೋದು, ಎಲ್ಲಿರೋದು, ಮತ್ತು ಏನು ಕೆಲಸ, ಗಲ್ಫಲ್ಲಿ ಬಂದು ಎಷ್ಟಾಯಿತು, ಆ ಥರ ಬೇಜಾನ್ ಕ್ವಶನ್ಸ್ ಉಂಟು. ಅದೆಲ್ಲ ನಾನು ಒಂದಿನ ಆನ್ಸರ್ ಮಾಡ್ತೀನಿ. ಸೊ ನಾನು ರೂಮ್ ಹತ್ರ ತಲುಪಿದೆ. ಅದಕ್ಕಿಂತ ಮುಂಚೆ ನಾನು ಪರ್ಚೇಸ್ ಮಾಡಿದ್ದುಂಟಲ್ಲ, ನಾನು ಅದು ನಿಮಗೆ ತೋರಿಸ್ತೀನಿ ಅದೇನು ಅಂತ. ಸೊ ನೋಡಿ, ಇದು ಬ್ರೆಡ್ ಪಾಕೆಟ್. ಓಕೆ, ಸೊ ಆಬ್ವಿಯಸ್ಲಿ ಬ್ರೆಡ್ನ ಮಧ್ಯದಲ್ಲಿ ಚಿಕನ್ ಹಾಕಿ, ಅದೇನೋ ಮಸಾಲ ಎಲ್ಲ ಹಾಕಿ, ಅದಾದಮೇಲೆ ಚೀಸ್ ಹಾಕಿದ್ದಾರೆ ಅಷ್ಟೇ ಅನ್ಕೋತೀನಿ. ಮತ್ತು ಸೊಪ್ಪೇನೋ ಎಲ್ಲ ಹಾಕಿದಾರಪ್ಪ. ಟ್ರೈ ಮಾಡಲಾ? ಸರಿ, ಟ್ರೈ ಮಾಡೋಣ.
ಚೆನ್ನಾಗುಂಟು. ನನಗೆ ಅಷ್ಟೆಲ್ಲ ಇಷ್ಟ ಇಲ್ಲ, ಅಂದ್ರೂ ತಗೊಂಡೆ ನಿಮಗೆಲ್ಲ ತೋರಿಸೋಣ ಹೇಗಿರುತ್ತೆ ನೋಡೋಣ ಅಂತ. ಟಿಶ್ಯೂ ಬೇರೆ ಮನೇಲಿ ಇಟ್ಟಿದ್ದೀನಿ. ಓಕೆ ಗೈಸ್, ಸರಿಯಾಗ ಸೊ ಗಲ್ಫಲ್ಲಿ ಒಂದು ಈವ್ನಿಂಗ್ ಹೇಗಿತ್ತು, ಪ್ರಾಪರ್ ಈವ್ನಿಂಗ್ ಹೇಗೆ ಸ್ಪೆಂಡ್ ಮಾಡೋದು ಅಂತ. ಡ್ಯೂಟಿ ಟೈಮೆಲ್ಲ ಡಿಫ್ರೆಂಟ್ ಆಗುತ್ತೆ, ಸಂಡೇಸ್ ಡಿಫ್ರೆಂಟ್ ಇರುತ್ತೆ. ಯೂಶ್ವಲಿ ನಾನು ಈವ್ನಿಂಗ್ಸ್ನ ಸ್ಪೆಂಡ್ ಮಾಡೋಕ್ಕೆ ಒಂದು ಬಾಹ್ಯ ಬಹಾರ ಅಂತ ಉಂಟು, ಅಲ್ಲಿಗೆ ಹೋಗ್ತೀನಿ. ಬಟ್ ಇವತ್ತು ಹೋಗೋಕ್ಕಾಗಿಲ್ಲ. ಎಲ್ಲದಕ್ಕೂ ಪ್ರಾಬ್ಲಮ್ ಒಬ್ರು ಇದ್ದಾರೆ, ಅವರು ನಾನು ಹೇಳ್ತೀನಿ ಯಾರು ಅಂತ. ಫ್ಯೂಚರಲ್ಲಿ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಸೊ ನೀವು ಟೀ ನೋಡಿಲ್ಲಲ್ಲ, ಐ ಮೀನ್ ಸೈಜ್ ಎಷ್ಟಿರುತ್ತೆ ಅಂತ. 45 ರುಪೀಸ್, 50 ರೂಪಾಯಿನೇ ಇಟ್ಕೊಳ್ಳಿ, ಇಷ್ಟೇ ಇರುತ್ತೆ ಟೀ. ಸೊ ಚಾನಲಿಗೆ ಹೊಸೊಬ್ಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಹೆಸರು ಪಯಣ ಅಂತ ಇಟ್ಟಿದ್ದೀನಿ. ಈ ಕ್ವಶನ್ ತುಂಬ ಜನ ಕೇಳ್ತಾರೆ, ಚಾನಲ್ ಹೆಸರು ಯಾಕೆ ಪಯಣ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹೆಸರು ಯಾಕೆ ದ ಕಾರ್ಪೊರೇಟ್ ಕನ್ನಡಿಗ ಅಂತ. ಅದರದ್ದೆಲ್ಲ ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ, ಯಾಕೆ ಏನು ಅಂತ ಎಲ್ಲ. ಸೊ ಚಾನಲಿಗೆ ಹೊಸೊಬ್ಬರು ಯಾರೇ ನೋಡ್ತಾ ಇರ್ಬೋದು ಈ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ಐ ವಾಸ್ ರಿಯಲಿ ಅ ಶೈ ಗಾಯ್. ನನಗೆ ಜನರ ಮುಂದೆ ವೀಡಿಯೋ ಮಾಡೋದು ಅದರದ್ದೆಲ್ಲ ಸ್ವಲ್ಪ ಸೋಷಲ್ ಆಂಗ್ಸೈಟಿ ಇತ್ತು ನನಗೆ, ಎಲ್ಲರಿಗೂ ಇರುತ್ತೆ ಅದು. ಬಟ್ ಟು ಬಿ ಆನೆಸ್ಟ್ ದಟ್ ಡಸಂಟ್ ಎಕ್ಸಿಸ್ಟ್. ಆ ಥರ ಏನೂ ಇಲ್ಲ, ಯಾವನೂ ಕೇರ್ ಮಾಡಲ್ಲ. ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ರೆ ಸಾಕು ಅಷ್ಟೆ. ಸೊ ಯಾರೇ ಹೊಸೊಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ತಂದೆ ತಾಯಿ ಜೊತೆ ಚೆನ್ನಾಗಿರಿ ಅಷ್ಟೇ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.